ಅರಮನೆಯಲ್ಲಿ ಅಂದ್ರೆ ಅವರು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅನ್ನೋದು ಸೆಕೆಂಡರಿ. ಯಾಕಂದ್ರೆ ರಾಜ ಮಹಾರಾಜರು ಬೇಟೆ ಆಡ್ತಾರೆ, ಬೇಟೆ ತಿಂತಾರೆ, ಇದನ್ನೆಲ್ಲ ನಾವು ಗಮನಿಸಿರ್ತೀವಿ. ಆದ್ರೆ ಇಲ್ಲಿ ಮೈಸೂರಲ್ಲಿರೋ ಅರಮನೆಯಲ್ಲಿ ನಾನ್ ವೆಜ್ ಅಡ್ಗೆ ಆಗುತ್ತಾ? ಇಲ್ಲ, ಅದು ಏನಂದ್ರೆ ಕ್ಷತ್ರಿಯರಿಗೆ ನಿಯಮಗಳೇನಿಲ್ಲ. ಅಂದ್ರೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂತ ಏನ್ ಫುಡ್ ಏನು ರಿಸ್ಟ್ರಿಕ್ಷನ್ ಅನ್ನ ಕ್ಷತ್ರಿಯರಿಗೆ ನಮ್ಮ ಭಾರತ ದೇಶದಲ್ಲಿ ಹೇಳಿಲ್ಲ. ಆದ್ರೆ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಇಡೀ ಭಾರತದಲ್ಲಿ ಒಂದು ಸಂಪ್ರದಾಯ ಇದೆ. ನೀವು ಇವತ್ತಿಗೂ ಹಳ್ಳಿಗಳಲ್ಲಿ ಹೋದ್ರೆ ಹಳ್ಳಿಯ ಎಷ್ಟೋ ಮನೆಗಳಲ್ಲಿ ಈ ಮಾಂಸಾಹಾರಕ್ಕಾಗಿಯೇ ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ ಅಡಿಗೆಗೆ. ಈ ಮೇನ್ ಅಡಿಗೆ ಮನೆಯಲ್ಲಿ ಯಾವಾಗ್ಲೂ ಸಸ್ಯಾಹಾರವನ್ನು ಮಾಡ್ತಾರೆ. ಕೆಲವೊಮ್ಮೆ ಆಚೆಗೆ ಕೊಟ್ಟಿಗೆಯಲ್ಲಿ ಅವರು ಮಾಂಸಾಹಾರವನ್ನು ಮಾಡ್ಕೊಂಡು ಒಳಗಡೆ ತಗೊಂಡ್ಬರ್ತಾರೆ. ಇದು ನಮ್ಮ ಭಾರತದಲ್ಲಿರುವ ಸಂಪ್ರದಾಯ. ಅದೇ ತರಾನೇ ಅರಮನೆಯಲ್ಲಿ, ಅದು ಅರಮನೆಗೆ ಗುರುಗಳೂ ಬರೋದ್ರಿಂದ, ಅಂದ್ರೆ ದೊಡ್ಡ ದೊಡ್ಡ ಗುರುಗಳು ಬರ್ತಾರೆ, ಹಾಗಾಗಿ ಅಲ್ಲಿ ದೇವತಾ ವಿಗ್ರಹಗಳೆಲ್ಲ ಇರೋದ್ರಿಂದ ಅರಮನೆಯ ಒಳಭಾಗದಲ್ಲಿ ಅವರು ಸಸ್ಯಾಹಾರವನ್ನು ಮಾತ್ರ ತಗೊಳ್ತಾರೆ. ಅವರ ಆಚೆಗೆ ಹೋದಾಗ ಏನು ಅನ್ನೋದು ಅವ್ರನ್ನೇ ಕೇಳ್ಬೇಕು. ಆದ್ರೆ ಅರಮನೆಯ ಒಳಭಾಗಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಸ್ಯಾಹಾರದ ಅಡಿಗೆಗಳೇ ಆಗುವುದು, ಅಲ್ಲಿ ಸಸ್ಯಾಹಾರವನ್ನೇ ಬಳಸು. ಓಕೆ, ಸಸ್ಯಾಹಾರನೇ ಅವ್ರು ತಿನ್ನೋದು.